ಸಹಜದ ವಿರೋಧಿಗಳಂತೂ ಇದನ್ನು ದೊಡ್ಡ ಇಶ್ಯೂ ಮಾಡೋರೋಣ ಇಲ್ಲ ಹಿಂದೆ ಅಂತೇಳಿ ಹಿಂದೆ ವ್ಯಕ್ತಿ ಬದುಕಿ ಸೇರಿಸಿದ್ರು ಅನ್ನೋದನ್ನ ಮಾತು ಟೀಕಾನು ಮಾಡ್ಬೋದು. ಈಗ ಸ್ಟಾರ್ಟು ಆಗಿದ್ದಾವೆ. ಮತ್ತು ಬಿ ಜೆ ಪಿಗರಿಗೆ ಬೇಕಲ್ರಿ ಈ ವಿಷಯ. ಅವರು ಸರಿ ಅದ, ಅವ್ರು ಹೇಳೋದು ಅಂದರೆ ಸರಿನೇ ಅದ, ಇದು ಉಳಿಬೇಕಾಗಿತ್ತು ಅಂತೇಳಿ. ಬಟ್ ಇಲ್ಲಿ ಬದಲಾವಣೆ ಅನ್ನುವಂಥ ಮಾತು ಬಂದಾಗ ಸಹಜವಾಗಿ ಯಾರಾದರೂ ಸಿದ್ದರಾಮಯ್ಯ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅದು ವಯಸ್ಸಿನ ತಕ್ಕಂಗೋ ಅಥವಾ ಸಮಯಕ್ಕೆ ತಕ್ಕಂಗೋ ಬದಲಾವಣೆಗಳಾಗುವ ನಿಶ್ಚಿತದ. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಲ್ಲಿಯವರೆಗೆ ಈ ಸಿದ್ದರಾಮಯ್ಯ ಆಳಿದ್ದೆಲ್ಲ ಒಳ್ಳೆ ಆಡಳಿತ ಕೊಟ್ಟ ಗ್ಯಾರಂಟಿಗಳನ್ನೆಲ್ಲ ನಿರ್ವಹಿಸದ. ಸ್ವಲ್ಪ ಏರಾಬೇರೆ ಆಗುವಂಥದ್ದು ಯಾರಿದ್ರು ಆಗುವಂಥದ್ದು ಆ ಮಾತು ಬೇರೆ. ಆ ಎಲ್ಲ ನೆಲೆಗಟ್ಟಿನೆಲ್ಲ ವಿಚಾರ ಮಾಡಿದಾಗ ಸಿದ್ದರಾಮಯ್ಯನವರ ನಂತರದಲ್ಲಿ ಯಾರು ಅನ್ನೋದು ಇನ್ನೂ ಪ್ರಶ್ನೆ ಅಲ್ಲದ. ಅದೇ ಕಾಲಕ್ಕೆ ಒಂದು ವೇಳೆ ಡಿ ಕೆ ಶಿ ಅವರು ಸಿ ಎಮ್ ಆದ್ರೆ ಸತೀಶ್ ಅವ್ರಿಗೆ ಅಧ್ಯಕ್ಷಗಿರಿ ಜೊತೆಗೆ ಇನ್ನೊಂದು ಪೋರ್ಟ್ಫೋಲಿಯೋ ಸಿಗ್ತದನ ಅಥವಾ ಪಿ ಡಬ್ಲ್ಯೂ ಸಿಗ್ತದ ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ ಆಗ್ಯದ. ಚರ್ಚೆ ಸ್ಟಾರ್ಟ್ ಆಗ್ಯದ. ಆಲ್ರೆಡಿ ಸತೀಶ್ ಅವರಂತ ಹೇಳಿದಾರಂತ ಕೆ ಸಿ ವೇಣುಗೋಪಾಲ್ ಫೋನ್ ಹಚ್ಚಿದಾಗ ಅಂದಿದ್ದಾರೆ, ಸುದ್ದಿಗಳಿದ್ದಾವೆ. ಇಲ್ಲ ನನ್ನ ಸಚಿವಗಿರಿನೂ ಬೇಕು, ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಇನ್ನೇನಾಗ್ಬೋದು ಮುಂದೆ ಈ ಒಂದು 48 ಗಂಟೆಗಳಲ್ಲಿ ಏನೇನು ಡೆವಲಪ್ ಆಗ್ಬೋದು ಅನ್ನೋದನ್ನು ನೋಡಿ. ನಿಮಗೇನು ಡೆವಲಪ್ ಆಗ್ತದೆ ಅದನ್ನು ಚರ್ಚೆ ನಿಮ್ಮದೇ ಮಾಡ್ತೀನಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ತಿಳಿಸ್ತಾರದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.